ಹಾಯ್, ನಿಮ್ಮ ಕನಸಿನ ಮನೆನ ನೀವು ಪ್ಲ್ಯಾನ್ ಮಾಡದೇ ಇರೋ ಕಟ್ಸ್ತಾ ಇದ್ದೀರಾ. ಸೊ ಕಟ್ಸಿನೂ ನೀವು ಮಾಡಿರೋ ಪ್ಲ್ಯಾನ್ ಚೆನ್ನಾಗಿ ಬಂದಿಲ್ವಾ? ಸೊ ಮನೆ ಕಟ್ಟೋಕ್ಕೂ ಮುಂಚೆ ಪ್ಲ್ಯಾನ್ ಮಾಡೋದು ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತಾಗಬೇಕು. ಸೊ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನಮ್ಮ ಕ್ಲೈಂಟ್ 1 ಇಯರ್ ಬ್ಯಾಕ್ ಕೊಟೇಶನ್ ತೊಗೊಂಡು ಸೊ ಎಲ್ಲ ಮಾತಾಡಿ ಫೈನಲ್ ಪ್ಲ್ಯಾನಿಂಗ್ ಸಮಯದಲ್ಲಿ ಅವ್ರಿಗೆ ನಮಗಿಂತ ಬೆಸ್ಟ್ ಆಫರ್ ಸಿಕ್ತು ಅಂತ ಹೇಳ್ಬಿಟ್ಟು ಸೊ ಅವ್ರ ಹತ್ರ ಕೆಲಸ ಮಾಡಿಸಿದ್ದಾರೆ. ಬಟ್ ಅದೇ ಕ್ಲೈಂಟ್ ಅರ್ಧ ಕೆಲಸ ಆದಮೇಲೆ ನಮಗೆ ಕಾಲ್ ಮಾಡಿ, ಸರ್ ನಾನು ನಿಮ್ಮ ಹತ್ರ ಕೆಲಸ ಮಾಡಿಸ್ಬೇಕಿತ್ತು, ನನಗೆ ಇವಾಗ ರಿಗ್ರೆಟ್ ಫೀಲ್ ಆಗ್ತಿದೆ. ಸೊ ನಾನು ನಿಮ್ಮಂಥ ಒಳ್ಳೆ ಇಂಜಿನಿಯರ್ನ ಉಪಯೋಗಿಸ್ಕೊಂಡಿಲ್ಲ, ಸೊ ನನಗಿವಾಗ ರಿಗ್ರೆಟ್ ಫೀಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಮನೆ ಕಟ್ಟೋಕ್ಕೂ ಮುಂಚೆ ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಸಿ, ಸೊ ಅದನ್ನು ನೀವು ಯಾವ ಥರ ಬರುತ್ತೆ ಅಂತ ನೀವು ತಿಳ್ಕೊಂಡು ಆಮೇಲೆ ಮುಂದುವರಿರಿ. ಆ್ಯಂಡ್ ಯಾವುದೇ ಕಾಂಟ್ರಾಕ್ಟರ್ಗೆ ನೀವು ಮನೆ ಕಟ್ಟೋಕ್ಕೆ ಕೊಡಬೇಕಾದ್ರೆ ದಯವಿಟ್ಟು ಅವರ ಬ್ಯಾಕ್ಗ್ರೌಂಡ್ ಯಾವುದು, ಅವ್ರೇನು ಕೆಲಸ ಮಾಡಿದ್ದಾರೆ, ಸೊ ಅವರ ಹಿಸ್ಟ್ರಿ ಏನು ತಿಳ್ಕೊಂಬಿಟ್ಟು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದರಿಂದ ನಿಮ್ಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಆ್ಯಂಡ್ ನಿಮ್ಮ ಮನೆ ನೀವು ಅಂದ್ಕೊಂಡಂಗೆ ಬರುತ್ತೆ. ಸೊ ನಿಮಗೇನಾದರೂ ಒಳ್ಳೆ ಪ್ಲ್ಯಾನಿಂಗ್, ಒಳ್ಳೆ ಸರ್ವಿಸ್, ಒಳ್ಳೆ ಕಾಂಟ್ರಾಕ್ಟರ್ ಬೇಕಂದರೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. NR ಆರ್ಕಿಟೆಕ್ಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್, ದಾವಣಗೆರೆ.